ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ನಾನು ಮಾಡ್ತಾ ಇರೋದು ಗೋಬಿ ಮಂಚೂರಿಯನ್ ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ. ನಾನು ಫ್ಲವರ್ ತೊಗೊಂಡಿದ್ದೀನಿ. ಫ್ಲವರ್ಲಿಂದ ಗೋಬಿ ಮಂಚೂರಿಯನ್ ಮಾಡ್ತಾಯಿದ್ದೀನಿ. ಇವತ್ತು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ ಒಂದು ಬಟ್ಟಲು ಮೈದಾ ಹಿಟ್ಟು ತೊಗೊಂಡು ಇವಾಗ ಮೂರು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ 3 ಸ್ಪೂನ್ ಹಾಕಿದೆ. ಸ್ವಲ್ಪ ಖಾರ ಹಾಕೋತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಸ್ವಲ್ಪ, ನನ್ನ ಮಗನಿಗೆ ಮಕ್ಕಳಿಗೆ ಸ್ವಲ್ಪ ಬೇಕಲ್ಲ, ಹಾಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕೋತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು. ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಮಕ್ಕಳಿಗಾದರೆ ಸ್ವಲ್ಪ ಹಾಕಿ ಖಾರ ಹಾಕಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೆ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕಿದ್ರು ತುಂಬ ಚೆನ್ನಾಗಾಗುತ್ತೆ. ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರ ತುಂಬ ಅಳಸು ಮಾಡಬಾರ್ದು. ಈ ಥರ ನೋಡಿ ಇಷ್ಟು ಕಲಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ನೋಡಿ ನಾನು ಫ್ಲವರ್ ತೊಗೊಂಡು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಕುದಿಸ್ಕೊಂಡು ತಗೊಂಡಿದ್ದೀನಿ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ತಗೊಂಡು ಇವಾಗ ಜಾನ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ನಾನು ಎಣ್ಣೆ ಕಾಯಲಿಟ್ಟಿದ್ದೆ. ಎಣ್ಣೆ ಕಾಯ್ದ್ಮೇಲೆ ಒಂದೊಂದೇ ಹಾಕೋತಾ ಇದ್ದೀನಿ. ಹಿಟ್ಟಿನಲ್ಲಿ ಎದ್ಬಿಟ್ಟು ಫ್ಲವರು ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಈ ಥರ ಫ್ರೈ ಆದರೆ ಸಾಕು. ಸ್ವಲ್ಪ ಸಾಮಗ್ರಿಗಳು ಇರ್ತಾವೆ ಮನೆಯಲ್ಲಿ, ಸ್ವಲ್ಪ ಇರ್ತಾವೆಲ್ಲ ಮನೆಯಲ್ಲಿ, ಆಲ್ಮೋಸ್ಟ್ ಇವೆಲ್ಲ ಇರ್ತವೆ. ಅಷ್ಟೇ ಸಾಮಾನಿಂದ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ನಾನು ಮಸಾಲೆ ಹಾಕಿಲ್ಲ, ಏನು ಹಾಕಿಲ್ಲ. ಅಷ್ಟೇ ಮನೇಲಿ ಎಷ್ಟಿದ್ದಾವೋ ಅಷ್ಟರಲ್ಲಿಂದೇ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ನೋಡಿ ಮತ್ತೆ ಹಾಕೋತಾ ಇದ್ದೀನಿ. ಒಂದೊಂದೇ ತೊಗೊಂಡು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಆಗುತ್ತೆ. ನಾನು ಯಾವಾಗಲೂ ಮಾಡ್ಕೋತೀನಿ. ನನ್ನ ಮನೇಲಿ ಏನು ಮಾಡ್ತೀನಿ ಅನ್ನೋದು, ಯಾವ್ದು ಚೆನ್ನಾಗಿ ಬರುತ್ತೆ ಅದೇ ಹಾಕ್ತೀನಿ. ನಾನು ಚೆನ್ನಾಗಿ ಇರೋದೇ ಇಡುವೆ ಮಾಡಿ ನಮ್ಮ ಮನೇಲಿ ಯಾವಾಗಲೂ ನನ್ನ ಮಗನಿಗೆ ಮಾಡಿಕೊಡ್ತೀನಿ. ಹೊರಗಡೆಯಿಂದ ತಂದು ತಿನ್ನೋದು, ಎಣ್ಣೆ ಅದು ಹೇಗಿರುತ್ತೋ ಮಾಡುತ್ತೋ, ಮನೇಲಿ ಈ ಥರ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಮತ್ತೆ ತಗೊಂಡೆ. ಇವಾಗ ನೋಡಿ ನಾನು ಸ್ವಲ್ಪ ಹಿಟ್ಟಿತ್ತು, ಅದರಲ್ಲಿ ಮತ್ತು ಅಷ್ಟು ಕಲಿಸ್ಕೊಂಡು ಈ ಥರನೂ ಹಾಕ್ಬೋದು. ತುಂಬ ಚೆನ್ನಾಗಾಗುತ್ತೆ. ಒಂದೊಂದು ಭೀ ಹಾಕೋರಿ, ಇಲ್ಲಾಂದರೆ ಈ ಥರನೂ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಎರಡು ಥರ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹೀಗೆ ಕರ್ಗೂಶ್ ಭೀ ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ತುಂಬ ಚೆನ್ನಾಗಿ ಹತ್ತದೆ. ಟೇಸ್ಟು ಸೂಪರಾಗಿರುತ್ತೆ. ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ನಾನು ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೀನಿ. ನನ್ನ ಮಗ ಅದು ತಿಂತಾನಂತೆ ಸ್ವಲ್ಪ ಕಮ್ಮಿ ಹಾಕಿ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು. ಈ ಥರ ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಹೊರಗಿಂದು ಚೆನ್ನಾಗಿರಲ್ಲ. ಯಾವಾಗಿಂದ ಎಣ್ಣೆ ಇರುತ್ತೋ, ಕರ್ಗುಶಿ ತುಂಬ ಚೆನ್ನಾಗಿ ಇರಲ್ಲ. ಈ ಥರ ಮನೆಯಲ್ಲೇ ಹೆಲ್ದಿ ಊಟ ಅಡುಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗೆ ಹೊರಗಡೆ ಹೋದರೂ ಗೋಬಿ ಮಂಚೂರಿ ಬೇಡ್ತಾನೆ. ಮನೆಗೆ ಬಂದರು ಅದಕ್ಕೆ ನಾನು ಮನೆಯಲ್ಲೇ ಮಾಡಿಕೊಡ್ತಾಯಿದ್ದೀನಿ. ಇವಾಗ ನೋಡಿ ಎಲ್ಲವನ್ನು ತೆಗೆದು ಚೆನ್ನಾಗಿ ನೋಡಿ ಈ ಥರ ಆಗಿದೆ. ಈ ಥರನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಾಗ್ತದೆ. ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಅದೇ ಪಾತ್ರೆಗೆ ಎಣ್ಣೆ ಎಲ್ಲ ತಕ್ಕೊಂಡೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಒಂದು ಉಳ್ಳಾಗಡ್ಡಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗೋವರೆಗೂ 1-2-3 ನಿಮಿಷ ಬಿಟ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಲಿ ಚೆನ್ನಾಗಿ ತಿರುಗಿಸ್ಕೊತೀನಿ. ಇದಕ್ಕೂ ನಾನು ಜಾಸ್ತಿ ಏನೂ ಹಾಕಿಲ್ಲ. ಮಕ್ಕಳು ತಿನ್ನೋಕ್ಕೆ ಅದು, ದೊಡ್ಡವ್ರಿಗೆ ಬೇಕಾದರೆ ನೀವು ಹಾಕೋಬೋದು. ಇನ್ನು ಮಸಾಲ ಅದು ಎಲ್ಲ ಹಾಕ್ತಾರಲ್ಲ, ಮಸಾಲೆ ಇಲ್ಲ ಅಂದರೂ ತುಂಬ ಟೇಸ್ಟಿ ಆಗುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಮಸಾಲಕ್ಕೆ ಇವಾಗ ಸ್ವಲ್ಪ ಅಲ್ಲ ಬೆಳಗಡ್ಡಿ ಕುಟ್ಕೊಂಡು ಹಾಕ್ಕೋತಾ ಇದ್ದೀನಿ. ಇಷ್ಟೇ ಸ್ವಲ್ಪ ಸಾಮಗ್ರಿಗಳಿಂದ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟು ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಬೇಕು. ಇವಾಗ ನೋಡಿ ನಾನು ಸ್ವಲ್ಪ ಏನಿಲ್ಲ ಅಂದರೂ 1 ಬಟ್ಟಲ್ ಜಾಮ್ ತೊಗೊಂಡಿದ್ದೀನಿ. ನಾನು ಸಾಸ್ ತೊಗೊಂಡಿದ್ದೀನಿ, ಟೊಮೆಟೊ ಕೆಚಪ್ ತೊಗೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ ಎಲ್ಲವನ್ನು ಚೆನ್ನಾಗಿ ಎಣ್ಣೆ ಹೊರಗಡೆ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ ಇನ್ನೊಂದು ಸ್ವಲ್ಪ ಖಾರ ಹಾಕೋತಿದ್ದೀನಿ. ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ಮತ್ತು ಇದರಲ್ಲಿ ಸ್ವಲ್ಪ ಖಾರ ಉಪ್ಪು ನಿಮಗೆ ಕಮ್ಮಿ ಆದರೆ ಟೇಸ್ಟ್ ನೋಡಿ ಮತ್ತು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಇವಾಗ ನಾನು ಎಲ್ಲವನ್ನು ಚೆನ್ನಾಗಿ ತಿರುಗಿಸ್ತೀನಿ.
ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ನನ್ನ ಮಗನಿಗೆ ಯಾವಾಗಲೂ ಮಾಡಿಕೊಡ್ತೀನಲ್ಲ, ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ, ನನಗೂ ತುಂಬ ಇಷ್ಟ. ಹೊರಗಿಂದು ಹೆಂಗಿರುತ್ತೋ ನಿಮಗೆ ಗೊತ್ತಲ್ಲ, ಅದು ತಿನ್ನೋಕ್ಕಿಂತ ಮನೆಯಂದು ಈ ಥರ ಹೆಲ್ದಿ ಊಟ ಅಡುಗೆ ಮಾಡಿಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ನನಗನ್ನಿಸುತ್ತೆ. ನೋಡಿ ಈ ಥರ ಆಗಿದೆ, ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ಗೆ. ನೋಡಿ ಈ ಥರ ಸ್ವಲ್ಪ ಮೇಲ್ಗಡೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟು ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ನನಗೆ ಹೇಳಿ ಹೇಗೆ ಬಂದಿದೆ ಅಂತ. ಥ್ಯಾಂಕ್ ಯು ಸೋ ಮಚ್.